ಹಾಯ್, ವೆಲ್ಕಮ್ ಬ್ಯಾಕ್ ಟು ಯುದ್ವಿಗೌಡಸ್ ವ್ಲಾಗ್. ಇದು ಬಂದು ಗುರುವಾರ ಶೂಟ್ ಮಾಡಿದಂಥ ವಿಡಿಯೋ ಆಗಿರುತ್ತೆ. ಹಂಗೇನೆ ಇವತ್ತು ಬೆಳಗ್ಗೆದು ದೀಪದ ರಂಗೋಲಿ ಡಿಸೈನ್ ಬಂದು ಈ ಥರ ಇರುತ್ತೆ. ಮತ್ತು ಮನೇಲಿ ಯಾರಿಗೂ ಸ್ವಲ್ಪ ಹುಷಾರಿರಲಿಲ್ಲ, ಊರಿಗೆ ಹೋಗಿ ಬಂದ್ವಿ. ಅದರಿಂದ ಗಂಟ್ಲು ಕಿರಿಕಿರಿ ಶೀತ ಈ ಥರ ಇತ್ತು. ಅದಕ್ಕೆ ಎಣ್ಣೆ ಹಾಕಿ ರೈಸ್ ಐಟಮ್ ಎಲ್ಲ ಮಾಡೋದಕ್ಕಿಂತ ಬೆಟರ್ ರೊಟ್ಟಿ ಮಾಡೋಣ ಅಂದ್ಬಿಟ್ಟು ರವೆ ರೊಟ್ಟಿ ಮಾಡ್ತಾಯಿದ್ದೀನಿ. ಅದಕ್ಕೆ ಒಂದು 2ರಿಂದ 3 ಕಪ್ ಚಿರೋಟಿ ರವೆ ತೊಗೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಜೀರಿಗೆ ಮತ್ತು ಸ್ವಲ್ಪ ಕರಿಬೇವು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಮತ್ತು 2 ಈರುಳ್ಳಿ ಸಣ್ಣದು ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಮತ್ತು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಒಂದು ಅರ್ಧ ಸೌತೆಕಾಯಿ ತುರಿದು ತೊಗೊಂಡಿದ್ದೀನಿ. ಮತ್ತು ಒಂದು ಮೀಡಿಯಮ್ ಸೈಜ್ದು ಕ್ಯಾರೆಟು ತುರಿದ್ಬಿಟ್ಟು ತೊಗೊಂಡಿದ್ದೀನಿ. ಹಂಗೆ ಸಬ್ಬಕ್ಕಿ ಸೊಪ್ಪು, ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇದಿಷ್ಟು ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ. ಬೇಕಂದರೆ ಹಸಿರು ಮೆಣಸಿನ್ಕಾಯಿ ಹಾಕೋಬೋದು, ಬಟ್ ನನ್ನ ಮಕ್ಳಿಗೆ ಕೊಡೋದ್ರಿಂದ ಮೆಣಸಿನ್ಕಾಯಿಯನ್ನು ಹಾಕೋತ್ತಿಲ್ಲ. ಅದನ್ನು ಫಸ್ಟು ನೀರು ಹಾಕದೆ ಹಂಗೆ ಸೌತೆಕಾಯಿ ಈರುಳ್ಳಿಲೆಲ್ಲ ನೀರಿನ ಅಂಶ ಇರುತ್ತಲ್ಲ, ಹಂಗೆ ನೀಟಾಗಿ ಕಲಿಸ್ಕೊಬೇಕು. ಆಮೇಲೆ ಕನ್ಸಿಸ್ಟೆನ್ಸಿಗೆ ಎಷ್ಟು ನೀರು ಬೇಕು ಅಂದರೆ ಈ ಬಳಿಯ ರೊಟ್ಟಿ ಎಲ್ಲ ಮಾಡ್ತೀವಿ ನೋಡಿ, ಅಷ್ಟು ಕನ್ಸಿಸ್ಟೆನ್ಸಿಗೆ ಬರೋ ತನಕ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಮತ್ತು ಇದು ಚಿರೋಟಿ ರವೆ ಆಗಿರೋದ್ರಿಂದ ತುಂಬ ಹೊತ್ತು ನೆನೆಯೋದೇನು ಬೇಡ. ಯಾಕಂದರೆ ಈಗ ನಾವು ಮಾಮೂಲಿ ರವೆ ಏನಾದರೂ ಹಾಕಿದಾಗ ನೀರು ಜಾಸ್ತಿ ಹಾಕಿದ್ರೆ ಅದು ಹೀರ್ಕೊಂಬಿಡುತ್ತೆ. ಇದಕ್ಕೆ ತುಂಬ ನೀರು ಹಾಕಿದ್ರೆ ಅದು ತುಂಬ ಗಟ್ಟಿ ಬರೋಲ್ಲ. ಸೊ ಅದಕ್ಕೆ ನೋಡಿಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೊಬೇಕು. ನಾನು ಕಲಿಸ್ಕೊಂಬಿಟ್ಟು ಒಂದು 15 to 20 ಮಿನಿಟ್ಸ್ ರೆಸ್ಟ್ ಮಾಡೋಕ್ಕೆ ಇಟ್ಟಿದ್ದೀನಿ. ಇನ್ನೊಂದು ಕಡೆ ಉಪ್ಪು ಸಾಂಬಾರು ಮಾಡೋಣ ಅಂದ್ಬಿಟ್ಟು ತೊಗರಿಬೇಳೆ ಹಾಕ್ಕೊಂಡು ಮತ್ತು ಒಂದು ಸ್ವಲ್ಪ ಹೀರೆಕಾಯಿ ಮೀಡಿಯಮ್ ಹೆಚ್ಚು ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೊಂಡು 1 ವಿಷಲ್ ತೆಗೆಸ್ಕೊತೀನಿ. ಇಲ್ಲಾಂದರೆ ನಿಮಗೆ ಬೇಳೆ ಫುಲ್ಲು ಸ್ಮ್ಯಾಶ್ ಆಗಬೇಕಂದ್ರೆ 2 ವಿಷಲ್ ತೆಗೆಸ್ಕೊಂಡ್ರೂ ಆಗುತ್ತೆ. ಕುಕ್ಕರು ವಿಷಲ್ ಬಂದಮೇಲೆ ಅದು ಸ್ವಲ್ಪ ತಣ್ಣಗಾಗಕ್ಕೆ ಇಟ್ಬಿಟ್ಟು ಈ ಕಡೆ ನನ್ನ ಮಗಳು ಸ್ಕೂಲ್ಗೆ ಕಳಿಸ್ಬೇಕಲ್ಲ, ಸೊ ಅದಕ್ಕೋಸ್ಕರ ಅವಳು ಲಂಚ್ ಬಾಕ್ಸು ಮತ್ತು ಅವಳಿಗೆ ತಿನ್ನೋಕ್ಕೆಲ್ಲ ಬೇಕಂದ್ಬಿಟ್ಟು ಫಸ್ಟು ತಿಂಡಿ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರೊಟ್ಟಿ ಮಾಡ್ತಾಯಿದ್ದೀನಿ. ಅದು ರೊಟ್ಟಿ ಬಳಿಬೇಕಿದ್ರೇನಂದರೆ ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಬಳ್ಕೊಂಡ್ರೆ ನೀಟಾಗಿ ಬರುತ್ತೆ. ಮತ್ತು ನಮ್ಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳುಗೆ ಬಳಿಬೋದು ರೊಟ್ಟಿನ. ರೊಟ್ಟಿ ಮಾಡಿಬಿಟ್ಟು ಅವಳ ಬಾಕ್ಸಿಗೆ ಪಪ್ಪಾಯ ಮತ್ತು ಬಾದಾಮಿ ರೊಟ್ಟಿನ ಪೀಸಾಗಿ ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ. ಅವಳನ್ನು ರೆಡಿ ಮಾಡಿಸಿ ತಿಂಡಿ ಎಲ್ಲ ತಿನ್ನಿಸ್ಬಿಟ್ಟು ಸ್ಕೂಲಿಗೆ ಕಳಿಸ್ದೆ. ಆಮೇಲೆ ಆ ಕಡೆ ಬೇಳೆ ಎಲ್ಲ ಕೂಗಿಸ್ಕೊಂಡಿದ್ನಲ್ಲ, ಈ ಕಡೆ ಸಾಂಬಾರಿಗೆ ಮಾಡೋಣ ಅಂದ್ಬಿಟ್ಟು ಒಂದು 3-4 ಮೆಣಸಿನ್ಕಾಯಿನ ಎಣ್ಣೆಯಾಗಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಮತ್ತು ಸ್ವಲ್ಪ ತೆಂಗಿನಕಾಯಿ, ಒಬ್ಬೊಬ್ಬರು ಜಾಸ್ತಿ ಕಾಯಿ ಹಾಕ್ತಾರೆ ಉಪ್ಸಾರು ಇದಕ್ಕೆಲ್ಲ. ಉಪ್ಸಾರಿಗೆ ಕಾಯಿ ಹಾಕದೇ ಇದ್ದರೂ ಚೆನ್ನಾಗಿರುತ್ತೆ. ಬಟ್ ನಾನಿಲ್ಲಿ ಮಿಕ್ಸಿಗೆ ರುಬ್ಬಕ್ಕೆ ಸಿಗಬೇಕಲ್ಲ ಜಾರ್ಗೆ ಅಂದ್ಬಿಟ್ಟು ಸ್ವಲ್ಪ ತೆಂಗಿನಕಾಯಿ ಹಾಕ್ಕೋತಾ ಇದ್ದೀನಿ. ಜೀರಿಗೆ ಜಾಸ್ತಿ ಹಾಕಿದ್ರೆ ಉಪ್ಸಾರು ತುಂಬಾ ಚೆನ್ನಾಗಿರುತ್ತೆ. ಮೆಣಸು, ಹುಣಸೆಹಣ್ಣು, ಟೊಮೊಟೊ, ಈರುಳ್ಳಿ ಇದಿಷ್ಟನ್ನು ಹಾಕ್ಕೊಂಡು ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ಮತ್ತು ಅದಕ್ಕೆ ಬೇಳೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು. ಉಪ್ಸಾರಿಗೆ ಬೇಳೆ ಹಾಕ್ಕೊಂಡು ಅದನ್ನು ಅಷ್ಟೇ ತರಿಯಾಗಿ ರುಬ್ಕೋಬೇಕು. ನೈಸ್ರಾಗಿ ರುಬ್ಕೊಂಡ್ರೆ ಚೆನ್ನಾಗಿರಲ್ಲ ಸಾಂಬಾರು ಟೇಸ್ಟು. ಅದನ್ನ ರುಬ್ಕೊಂಬಿಟ್ಟು ಈ ಕಡೆ ಪಲ್ಯಕ್ಕೆ ಒಗ್ಗರಣೆ ಹಾಕ್ಕೋತಾ ಇದ್ದೀನಿ. ಮಾಮೂಲಿ ಸಾಸಿವೆ, ಕರಿಬೇವು, ಈರುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ಮತ್ತು ಆವಾಗಲೇ ಬೇಯಿಸಿಟ್ಕೊಂಡಿದ್ದು ಕಾಳು ಮತ್ತು ತರಕಾರಿ ಹಾಕ್ಕೊತಾ ಇದ್ದೀನಿ. ಅದನ್ನು ಹಾಕ್ಬಿಟ್ಟು ಫ್ರೈ ಮಾಡಿಬಿಟ್ಟು, ನಿಮಗೆ ಆವಾಗಲೇ ಉಪ್ಪು ಹಾಕಿದ್ದೀನಿ ನಾವು ಬೇಳೆ ಕೂಗಿಸ್ಕೋಬೇಕಾದ್ರೆ. ಇವಾಗ ಬೇಕಂದರೆ ಸಪ್ಪೆ ಇದ್ದರೆ ಬೇಕಿದ್ರೆ ಹಾಕ್ಕೋಬೋದು. ಅದನ್ನು ಒಂದು 2 ಮಿನಿಟ್ಸು ಫ್ರೈ ಮಾಡಿಕೊಂಡು ಈ ಕಡೆ ಆವಾಗಲೇ ಬೇಳೆ ಬೇಯಿಸೋಕ್ಕೆ ನೀರು ಹಾಕಿದ್ವಲ್ಲ, ನೀರನ್ನ ನಾನು ಬಸ್ಕೊಂಡು ಇಟ್ಕೊಂಡಿದ್ದೀನಿ. ನನಗೆ ಅದಷ್ಟೇ ನೀರು ಸಾಕು. ನೀವು ಎಕ್ಸ್ಟ್ರಾ ನೀರು ಏನಾದರೂ ಬೇಕು ಅಂದರೆ ಅದಕ್ಕೆ ಮಾಮೂಲಿ ನೀರಲ್ಲೂ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಬೋದು. ನನಗೆ ಇಷ್ಟೇ ನೀರು ಸಾಕು ಅಂದ್ಬಿಟ್ಟು ಜಾರೆಲ್ಲ ಅದೇ ನೀರು ಹಾಕಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರ್ಸ್ಕೊಂಡ್ರೆ ಸಾಕು. ಒಂದು ಕುದಿ ಬಂದಮೇಲೆ ಯಾವಾಗಲೂ ನಾವು ಉಪ್ಪು ಟೇಸ್ಟ್ನ ಒಂದು ಕುದಿ ಬಂದಮೇಲೆ ನೋಡಿದ್ರೆ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ. ಮೋಸ್ಟ್ ಆಫ್ ಆಲ್ ಉಪ್ಸಾರಿಗೆ ನಾವು ಬೇಳೆಗೆ ಎಷ್ಟು ನೀರು ಹಾಕಿರ್ತೀವೋ ಅಲ್ಲ ಉಪ್ಪು ಎಷ್ಟು ಹಾಕಿರ್ತೀವೋ ಅದು ಅಷ್ಟೇ ಸಾಕಾಗತ್ತೆ. ಎಕ್ಸ್ಟ್ರಾ ಏನು ಅದಕ್ಕೆ ತೊಗೊಳ್ಳಲ್ಲ. ಜಾಸ್ತಿ ಬೇಯಿಸಿದ್ರೆ ಏನಾಗುತ್ತೆ ಅಂದರೆ ಒಂಥರ ಉಚ್ಚು ಥರ ಅನಿಸುತ್ತೆ. ಒಂದು ಕುದಿ ಬಸಿ ಆಫ್ ಮಾಡಿದ್ರೆ ಸಾಕು, ಉಪ್ಸಾರು ಚೆನ್ನಾಗಿರುತ್ತೆ. ನೋಡಿ, ಮಕ್ಕಳನ್ನ ಸ್ಕೂಲಿಗೆ ಕಳ್ಸೋಕೆ ಗಡಿಬಿಡಿಲಿ ತಿಂಡಿ ಅಡುಗೆ ಎಲ್ಲ ಮಾಡಿಕೊಂಡು ನನ್ನ ಮಗಳು ಚಿಕ್ಕವಳು ಬೇರೆ ಇದ್ದಲ್ಲ, ಅವಳಿಗೆ ತಿನ್ನಿಸ್ಕೊಂಡು ಈ ಥರ ಇದೆ ಸ್ಕೂಲ್ ಕಳ್ಸೋ ಮುಂಚೆ. ಆಮೇಲೆ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ತೊಳ್ಕೊಂಡು, ಕ್ಲೀನ್ ಮಾಡೋದಕ್ಕಿಂತ ಮುಂಚೆ ಸಿಂಕ್ ತುಂಬ ಪಾತ್ರೆ ಇತ್ತು. ಕ್ಲೀನ್ ಮಾಡಾದ್ಮೇಲೆ ಇನ್ನೂ ಪಾತ್ರೆ ಬೀಳುತ್ತಲ್ಲ, ಅದಕ್ಕೆ ಪಾತ್ರೆ ಎಲ್ಲ ತೊಳ್ಕೊಂಬಿಡೋಣ ಅಂದ್ಬಿಟ್ಟು ಪಾತ್ರೆ ಎಲ್ಲ ತೊಳ್ಕೊತಾ ಇದ್ದೀನಿ. ಅಡುಗೆ ಮನೆ ಚಿಕ್ಕದು, ಈ ಕಡೆ ತಿರುಗಿದ್ರೆ ಒಂದು ಟಚ್ ಆಗುತ್ತೆ, ಈ ಕಡೆ ತಿರುಗಿದ್ರೆ ಇನ್ನೊಂದು ಟಚ್ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕು. ಪಾತ್ರೆ ಎಲ್ಲ ತೊಳ್ಕೊಂಡು ಆಮೇಲೆ ಸ್ವಲ್ಪ ಒಲೆ ಅದು ರೊಟ್ಟಿ ಹಾಕಿದ್ರೆ ಅದೆಲ್ಲ ಬಳಿಬೇಕಿದ್ರೆ ಏನಾಗುತ್ತೆ ಅಂದರೆ ಕೈ ತೆಗೆದಾಗ ನೀರೆಲ್ಲ ಅನುಗ್ತಾ ಇರುತ್ತೆ ಮತ್ತು ಗೋಡೆಗೆಲ್ಲ ಆರಿರುತ್ತೆ.
ನೋಡಿ ಬಿಫೋರ್ ಅಂದರೆ ನನ್ನ ಮಗಳು ಸ್ಕೂಲಿಗೆ ಕಳ್ಸೋದ್ಕಿಂತ ಮುಂಚೆ ಅಡುಗೆ ಮನೆ ಹೆಂಗಿತ್ತು ಅಂತ, ಮತ್ತು ಸ್ಕೂಲಿಗೆ ಕಳ್ಸಾದ್ಮೇಲೆ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಅಡುಗೆ ಮನೆ ಹೆಂಗಿದೆ ಅಂತ. ಅಡುಗೆ ಮನೆ ಕ್ಲೀನಾಗಿಲ್ಲ ಅಂದರೆ ತಲೆ ಕೆಟ್ಬಿಡುತ್ತೆ. ಅದೆಲ್ಲ ಕ್ಲೀನ್ ಮಾಡಿದ್ರೆ ಮನ್ಸಿಗೆ ಸ್ವಲ್ಪ ಸಮಾಧಾನ. ತಿಂಡಿ ತಿಂದರೆ, ಊಟ ಮಾಡಿದ್ರೆ ಸ್ವಲ್ಪ ಡೈಜೆಸ್ಟ್ ಆಗುತ್ತೆ ಅಡುಗೆ ಮನೆ ಕ್ಲೀನಾಗಿದ್ದರೆ. ಇದು ನೋಡಿ ಆಫ್ಟರ್ ಹೆಂಗಿದೆ ಅಂತ ಕ್ಲೀನ್ ಮಾಡಾದ್ಮೇಲೆ ಈಗ ಸ್ವಲ್ಪ ಸಮಾಧಾನ ಅನ್ನಿಸ್ತು. ಅಷ್ಟೆಲ್ಲ ಕ್ಲೀನ್ ಮಾಡಿ ಇರೋ ಒಂದು 2 ಮಿನಿಟ್ಸು ಏನಾದರೂ ಒಂದು ವೀಡಿಯೋ ಎಡಿಟ್ ಮಾಡೋಣ, ಇಲ್ಲಾಂದರೆ ನಾನೊಂದು ಸ್ವಲ್ಪ ರೆಸ್ಟ್ ಮಾಡೋಣ ಅಂದರೆ ಬೆಳಗ್ಗೆನೂ ಬೇಗ ಎದ್ದೇಳಬೇಕು. ನನ್ನ ಮಗಳು ರಾತ್ರಿ ಮಲ್ಕೊಳ್ಳೋದು ಲೇಟು, ಬೇಗ ಲೇಟಾಗಿ ಮಲ್ಕೊತೀವಿ, ನಿದ್ದೆ ಇರಲ್ಲ ಅಂತ ಅಂದ್ಕೊಂಡು ಬಂದರೆ ಆಲ್ರೆಡಿ ನನ್ನ ಮಗಳು ಎದ್ದು ಬಂದಿದ್ದಾಳೆ. ಅಷ್ಟೋ ತನಕ ಮಲಗಿದ್ಲು. ನನ್ನ ಕೆಲಸ ಆಗೋದಕ್ಕೂ ಅವಳು ಎದ್ದೇಳೋದಕ್ಕೂ ಒಂದೇ ಆಯಿತು. ಆಮೇಲೆ ಅವಳಿಗೂ ಸ್ವಲ್ಪ ಹಣ್ಣು ಕೊಟ್ಬಿಟ್ಟು ಕೂರಿಸಿದ್ದೀನಿ ತಿನ್ನಲಿ ಅಂತ. ಅವಳಿಗೇನಂದರೆ ಯಾವಾಗ್ಲೂ ಅಂಟ್ಕೊಂಡೇ ಇರಬೇಕಮ್ಮ. ನಾನು ಕೆಲ್ಸಕ್ಕೆ ಹೋದ್ರೂ ಅಷ್ಟೇ, ಕೆಲಸ ಮಾಡೋಕ್ಕೆ ಹೋದ್ರೂ ನನ್ನ ಕಾಲು ಇಟ್ಕೊಂಡು ನೇತಾಕೊಂಡಿರ್ತಾಳೆ. ಅಡುಗೆ ಮನೆಗೆ ಹೋದ್ರೂ ಕ್ಯಾಮ್ರಾ ನೋಡಿಬಿಟ್ಟು ಹಿಂಗೆ ಉಬ್ಬೆತ್ಕೊಂಡು ಏನು ಅಂತಿರೋದು, ಮತ್ತು ಈ ಥರ ಬಗ್ಗಿಸ್ಕೊಂಡು ಕಣ್ಣು ಮಾತ್ರ ಮೇಲೆತ್ತೋದು, ಗುರಾಯಿಸೋದು. ಆಮೇಲೆ ಅವಳನ್ನ ಮುದ್ದು ಮಾಡ್ತಾ ಇರಬೇಕು ಯಾವಾಗ್ಲೂ. ನನ್ನಿಬ್ಬರು ಮಕ್ಕಳು ಹಂಗೆ. ಅವಳನ್ನ ಮುದ್ದು ಮಾಡಿದ್ರೆ ಇವಳಿಗೆ ಹೊಟ್ಟೆ ಉರಿ, ಇವಳು ಬರ್ತಾಳೆ. ಇವಳನ್ನ ಮುದ್ದು ಮಾಡಿದ್ರೆ ಅವಳಿಗೆ ಹೊಟ್ಟೆ ಉರಿ, ಅವಳು ಬರ್ತಾಳೆ. ಮಕ್ಕಳು ಈ ಥರ ನಗ್ನಾಗ್ತಾ ಆಡ್ತಾಯಿದ್ರೆ ನಮಗೂ ಸ್ವಲ್ಪ ಮೈಂಡ್ ರಿಲೀಫ್ ಅನಿಸುತ್ತೆ. ಬಟ್ ನಿಜವಾಗ್ಲೂ ಈ ಥರ ಎಲ್ಲ ಆಡೋದೆಲ್ಲ ಯಾವಾಗಲೂ ಕುಯ್ಯ ಅಂತ ಸೌಂಡ್ ಮಾಡ್ತಾನೆ ಇರ್ತಾಳೆ. ಯಾರ ಮಕ್ಳು ಈ ಥರ ಯಾವಾಗಲೂ ಅಮ್ಮಂದಿರಿಗೆ ಅಂಟ್ಕೊಂಡೇ ಇರ್ತಾರೆ ಕಮೆಂಟ್ ಮಾಡಿ, ನಿಮ್ಮ ಮನೇಲಿ ಆ ಥರ ಮಕ್ಕಳಿದ್ರೆ. ಆಮೇಲೆ ನಾವು ನನ್ನ ಮಗಳು ಸ್ಕೂಲಿಂದ ಬಂದಮೇಲೆ ಸ್ವಲ್ಪ ಊಟ ಗೀಟ ಮುಗಿಸ್ಕೊಂಡು ಒಂದು ಸಂಜೆ 4:30 ಹಂಗೆ ನಾನು ಯಾವುದೋ ಇನ್ಸ್ಟಾಗ್ರಾಮ್ ಸ್ಕ್ರಾಲ್ ಮಾಡಬೇಕಾದ್ರೆ ಅವರೇ ಬೇಳೆ ತಿಂಡಿ ಮೇಳ ಅಂದ್ಬಿಟ್ಟು ರಾಜರಾಜೇಶ್ವರಿ ನಗರಲ್ಲಿ ನೋಡಿದೆ. ಅದಕ್ಕೆ ಅಲ್ಲಿಗೆ ಹೋಗಿ ಬರೋಣ ಅಂದ್ಬಿಟ್ಟು ರೆಡಿಯಾಗಿ ಹೊರಟ್ವಿ. ನನ್ನ ಚಿಕ್ಕ ಮಗಳು ಅವ್ರ ಅಪ್ಪ ಎತ್ಕೊಳ್ದೆ ಹೋದ್ರು ಅಂದ್ಬಿಟ್ಟು ಅಳ್ತಾ ಇದ್ದಾಳೆ. ಹತ್ಬಿಟ್ಟು 1 ನಿಮಿಷ ಸುಮ್ಮನೆ ಆಗ್ತಾಳೆ. ಒಂದೇ ಸಲ ಅಳು ನಿಲ್ಲಿಸ್ಬಿಟ್ರೆ ಅವಳಿಗೆ ಅವಮಾನ ಆಗುತ್ತೆ ನೋಡಿ. ಅದಕ್ಕೆ ಅದಾದಮೇಲೆ ಒಂದು 5 ಮಿನಿಟ್ಸ್ ಎಲ್ಲ ಥರ ಡ್ರಾಮಾ ಆಡ್ತಾ ಇರ್ತಾಳೆ ನೋಡಿ. ನಾವು ಅಲ್ಲೇ ಹೊರಡೋ ಟೈಮ್ಗೆ ಸೂರ್ಯ ಮುಳುಗ್ತಾ ಇದ್ದಾನೆ. ಅದು ಆರೆಂಜ್ ಲೈಟು ಎದುರುಗಡೆಯಿಂದ ಕಣ್ಣು ಬಿಡೋಕ್ಕೆ ಆಗ್ತಾಯಿಲ್ಲ. ಕಣ್ಣಿಗೆ ಹಂಗೆ ಫ್ಲಾಶ್ ಹೊಡಿಯುತ್ತಲ್ಲ ಆ ಥರ ಹೊಡಿತಾ ಇತ್ತು. ಇದು ರಾಜರಾಜೇಶ್ವರಿ ನಗರಲ್ಲಿ ಎಲ್ಲಿ ನಡೀತಾ ಇರೋದು ಮೇಳ ಅಂದರೆ, ಲೊಕೇಶನ್ ಬಂದು ಮುನಿ ವೆಂಕಟಯ್ಯ ಸ್ಮಾರಕ ಬಯಲು ರಂಗಮಂದಿರ ಅಂತ. ಈ ಲೊಕೇಶನ್ನ ಟೈಪ್ ಮಾಡಿ ನೀವು ಸರ್ಚ್ ಮಾಡಿದ್ರೆ ಎಕ್ಸಾಕ್ಟ್ ಲೊಕೇಶನ್ಗೆ ಕರ್ಕೊಂಡೋಗುತ್ತೆ. ನಾವು ಅಲ್ಲಿ ರೀಚ್ ಆಗೋ ಅಷ್ಟರಲ್ಲಿ ಗೊತ್ತಲ್ಲ, ಅಷ್ಟರಲ್ಲಿ ಟ್ರಾಫಿಕ್ಕು, ಸಂಜೆ ಆದಮೇಲೆ ಆ ಏರಿಯಾದಲ್ಲೆಲ್ಲ ಓಡಾಡೋಕ್ಕೆ ಕತ್ಲೆನೇ ಆಗೋಯ್ತು. ಅಲ್ಲಿ ಹೋದ ತಕ್ಷಣ ಕಡಲೆ ಬೀಜದ್ದು ಏನೋ ವೆರೈಟೀಸ್ ಏನೋ ಮಾರ್ತಾಯಿದ್ರು, ಟೇಸ್ಟ್ ಮಾಡೋಕ್ಕೆ ಅಂತ ಕೊಟ್ಟರು. ನನಗೂ ಇಷ್ಟ ಆಯಿತು. ನಾನು ಒಂದು ತೊಗೊಂಡೆ. 4 ತೊಗೊಂಡ್ರೆ 100 ರೂಪೀಸ್ ಅಂತೆ. 100 ಏನೋ ಹೇಳಿದ್ರು. 4 ತೊಗೊಂಡ್ರೆ 100 ಮತ್ತು 4 ತೊಗೊಂಡ್ರೆ 1 ಫ್ರೀ ಅಂತೆ. ಬಟ್ ನಾನು ಒಂದೇ ಫ್ಲೇವರ್ ತೊಗೊಂಡೋಗಿದ್ದು. ಮತ್ತು ಅಲ್ಲಿ ಎಂಟ್ರಿ ಆದ ತಕ್ಷಣ ಈ ಆಟ ಆಡೋದಕ್ಕೆಲ್ಲ ಇಟ್ಟಿದ್ರು ಮಕ್ಳಿಗೆ. ನನ್ನ ಮಗಳು ಹೇಳಿಲ್ಲ ಕೇಳಿಲ್ಲ, ಶೂ ಬಿಚ್ಬಿಟ್ಟು ಇಟ್ಕೊಂಡು ಓಡಾಡ್ತಿದ್ದಾಳೆ. ನನ್ನಿಂದೇನು ನಮ್ಮ ಹಸ್ಬೆಂಡಿಂದೇನು ನನ್ನಲ್ಲಿ ಹೋಗಬೇಕು, ಅಲ್ಲಿ ಗಲೀಜಾಗತ್ತೆ ಅಂದ್ಬಿಟ್ಟು ಅವ್ರು ಚಪ್ಪಲಿ ಬಿಚ್ಬಿಟ್ಟು ಮೇಲತ್ತ ಕೇಳಿದರು. ಅದಕ್ಕೋಸ್ಕರ ಆಮೇಲೆ ನಾನು ಆ ಕಡೆ ಸ್ಟಾಲೆಲ್ಲ ನೋಡೋಣ ಏನು ತಿಂಡಿದೆ ಅಂತ ಆ ಕಡೆ ಹೋದೆ. ಈ ಕಡೆ ನನ್ನ ಹಸ್ಬೆಂಡು ಟಿಕೆಟ್ ಎಲ್ಲ ತೊಗೊಂಡು ನನ್ನ ಮಗಳನ್ನ ಆಡಿಸ್ತಾಯಿದ್ರು. ಅವಳಿಗಂತೂ ಇಲ್ಲಿಂದ ಬರೋಕ್ಕೆ ಇಷ್ಟ ಇಲ್ಲ. ನೀವೇನಾದರೂ ತಿನ್ಕೊಳ್ಳಿ, ನೀವೇನಾದರೂ ನೋಡ್ಕೊಳ್ಳಿ, ನಾನು ಮಾತ್ರ ಬರೋ ತನಕ ಇಲ್ಲೇ ಆಟಾಡ್ತೀನಿ ಅಂತ ಅವಳು ಅಲ್ಲೇ ಇದ್ಲು. ಮತ್ತು ನಾನು ಅವ್ರನ್ನ ಸ್ವಲ್ಪ ಆಟಾಡೋದು ವೀಡಿಯೋ ಮಾಡ್ಕೊಂಡು ಈ ಕಡೆ ಏನೇನು ಸ್ಟಾಲ್ಸ್ ಇದೆ, ಏನೇನು ತಿಂಡಿದೆ ಅಂತ ನೋಡೋಣ ಅಂತ ಹೋದೆ. ನೋಡಿ ಅಲ್ಲಿ ಹಿಂದೆ ಬ್ಯಾನರಲ್ಲಿ ಹಾಕಿದೆ, ಸ್ವಲ್ಪ ಬೇಕಂದರೆ ನೀವು ಝೂಮ್ ಮಾಡ್ಕೊಂಡು ನೋಡಿ. ಅಲ್ಲಿ ಎಷ್ಟು ಪ್ರೈಸ್ ಅಂತ ಹಾಕಿಲ್ಲ, ಬಟ್ ಏನೇನು ಐಟಮ್ಸ್ ಇದೆ ಅಂತ ಹಾಕಿದ್ದಾರೆ. ಹಂಗೇ ವೀಡಿಯೋ ಮಾಡ್ಕೊಂಡು ಬಂದೆ. ನನಗೂ ಹೊಸ್ದಾಗಿ ವೀಡಿಯೋ ಮಾಡೋದ್ರಿಂದ ಹತ್ರದಿಂದ ಹೋಗಿ ಎಲ್ಲ ವೀಡಿಯೋ ಮಾಡೋಕ್ಕೆ ಸ್ವಲ್ಪ ಜನಗಳು ಇದ್ದರು. ನನಗೆ ಒಂಥರ ಮುಜುಗರ ಅನ್ನಿಸ್ತಾ ಇತ್ತು. ಕಾಲಿಡೋಕ್ಕೆ ಆಗಲ್ಲ, ಕ್ರೌಡೆಡ್ಡು ಆ ಥರ ಏನಿರಲಿಲ್ಲ. ಬಟ್ ಜನ ಅಂತೂ ಬಂದಿದ್ದರು. ನಾನು ಒಂದು 3-4 ಐಟಮ್ ಟ್ರೈ ಮಾಡಿದ್ವಿ. ಟೇಸ್ಟು ಚೆನ್ನಾಗಿತ್ತು. ಒಂದು ಸ್ವಲ್ಪ ಐಟಮ್ಸ್ ನಂಗೆ ನೆನಪಿರೋದು ಹೇಳ್ತೀನಿ. ದೋಸೆ, ಖಾರ ಬಾತು, ಮತ್ತು ದಹಿ ಪುರಿ, ಮಸಾಲೆ ಪುರಿ, ಆಮೇಲೆ ವಡಾ ಪಾವು, ಪಾವ್ ಭಾಜಿ, ಬಜ್ಜಿ, ಬೋಂಡ, ಇದು ಪಾಯಸ. ಅಂದರೆ ಇದೆಲ್ಲ ಅವರೇ ಬೇಳೆಯಿಂದ ಮಾಡಿದ್ದು. ಇನ್ನು ಇದ್ರ ಜೊತೆಗೆ ಇನ್ನೊಂದಿಷ್ಟು ಐಟಮ್ಸ್ ಎಲ್ಲ ಇತ್ತು. ಇದು ಸ್ಟಾಲ್ಸ್ ಇದ್ದಿದ್ದು 3, ಬಟ್ ಅದರಲ್ಲೇ ಎಷ್ಟೊಂದು ವೆರೈಟೀಸ್ ಆಫ್ ಅವರೆಕಾಳ್ದು
ತಿಂಡಿಗಳನ್ನ ಮಾಡ್ತಾಯಿದ್ರು. ನಾನು ಫಸ್ಟು ವಡಾಪಾವ್ ತೊಗೊಂಡೆ, ಅದು 40 ರುಪೀಸ್ ಅಂತೆ. ಅದು ತೊಗೊಂಡು ಹಂಗೆ ನನ್ನ ಮಗಳು ತೊಗೊಂಡೋದ ತಕ್ಷಣ ಮೇಲ್ಗಡೆ ಬನ್ನ ಮಾತ್ರ ಕೇಳ್ತಾಯಿದ್ಲು, ಬನ್ ಕೊಡು ಅಂತ ಚಿಕ್ಕವಳು. ದೊಡ್ಡವಳು ಅಂತೂ ನೀವೇನಾದರೂ ತಿನ್ಕೊಳ್ಳಿ ಅಂತ ತಿರ್ಗೂ ನೋಡಲಿಲ್ಲ ಆ ಕಡೆ. ನಾವು ವಡಾಪಾವ್ ತೊಗೊಂಡೋಗಿ ನಾನು ನನ್ನ ಹಸ್ಬೆಂಡ್ ಎಲ್ಲ ಶೇರ್ ಮಾಡಿಕೊಂಡು ತಿಂದ್ವಿ. ಏಕೆಂದರೆ ಮತ್ತು ಮನೆಗೆ ಬಂದರೆ ಅದೆಲ್ಲ ಜಾಸ್ತಿ ತಿಂದರೆ ಊಟ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸುಮ್ಮನೆ ಟೇಸ್ಟ್ಗೆ ಅಂತ ತೊಗೊಂಡಿದ್ವಿ ಅಷ್ಟೇ. ಅದರಿಂದ ಅದೇನು ಸ್ಪೆಷಲ್ ಅಂತ ಅನ್ನಿಸ್ಲಿಲ್ಲ ನಮಗೆ. ಚೆನ್ನಾಗಿತ್ತು, ಬಟ್ ನಾರ್ಮಲ್ ವಡಾಪಾವ್ ಥರನೇ ಇತ್ತು ಅದನ್ನು. ನನಗೆ ಆ್ಯಕ್ಚುಲಿ ವಡಾಪಾವ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನಾನು ಮೋಸ್ಟ್ ಆಫ್ ಆಲ್ ಏನಾದ್ರೂ ಈ ಥರ ಸಂಜೆ ಏನಾದರೂ ಸ್ನ್ಯಾಕ್ಸ್ ಕೇಳಿದಾಗ ವಡಾಪಾವ್ನೇ ನಾನು ಕೇಳೋದು, ತೊಗೊಂಬಂದು ಕೊಡು ಅಂತ. ಇಲ್ಲಾಂದರೆ ನಾನು ಒಂದೊಂದು ಸಲ ಮನೇಲಿ ಮಾಡ್ತೀನಿ, ಬಟ್ ತುಂಬಾ ರೇರು. ಮಕ್ಳಿಟ್ಕೊಂಡಂತೂ ಅದೆಲ್ಲ ಮಾಡೋಕ್ಕೆ ಆಗೋಲ್ಲ, ರಿಸ್ಕ್ ಅನಿಸುತ್ತೆ. ವಡಾಪಾವ್ ಫುಲ್ ಒಂದು ಕಂಪ್ಲೀಟ್ ಮಾಡಿಬಿಟ್ಟು ಹಂಗೆ ನನ್ನ ಹಸ್ಬೆಂಡ್ಗೂ ಸೆಂಟ್ರಲ್ಲಿ ಒಂದೊಂದು ಚೂರು ಕೊಟ್ಬಿಟ್ಟು ಅಲ್ಲಿಂದ ನನ್ನ ಮಗಳು ಅಲ್ಲಿ ನಾವು ಸ್ವಲ್ಪ ನಾನೊಂದು ತಿಂಡಿ ತರಕ್ಕೆ ಹೋದರೆ ಅವಳಿಲ್ಲಿ ಒಂದೊಂದೇ ಗೇಮ್ ಚೇಂಜ್ ಮಾಡ್ತಾಯಿದ್ಲು ಸೆಂಟ್ರಲ್ಲಿ. ಅದನ್ನು ಅದಕ್ಕೆ ಅದ್ರ ಮಧ್ಯೆ ಇದನ್ನು ಒಂದೊಂಚೂರು ವಿಡಿಯೋ ಮಾಡ್ಕೊತಾ ಇದ್ದೆ. ಬಟ್ ಇವಾಗ ಇವಳು ಆಡ್ತಾ ಇದ್ದಲ್ಲ ನೋಡಿ ಜಂಪ್ದು, ಈ ಥರ ನಾನು ಅಂದರೆ ಈ ಥರ ವೀಡಿಯೋಸ್ ಎಷ್ಟೊಂದು ನೋಡಿದ್ದೀನಿ ಆನ್ಲೈನಲ್ಲಿ. ಮಕ್ಕಳು ಈ ಥರ ಜಂಪ್ ಮಾಡಬೇಕಾದ್ರೆ ಕೆಳಗಡೆ ಬಿದ್ದು ಇಲ್ಲಿ ಕತ್ತತ್ರ ಎಲ್ಲ ಅದು ಬೋನ್ಸ್ ಫ್ರ್ಯಾಕ್ಚರ್ ಆಗೋದು ಅದೆಲ್ಲ ನೋಡಿದೆ. ಬಟ್ ನನಗೂ ಭಯ ಆಗ್ತಾಯಿತ್ತು. ಬಟ್ ಅವಳೊಂದು 2 ಮಿನಿಟ್ಸ್ ಆಡ್ತೀನಿ ಅಂದ್ಬಿಟ್ಟು ಹೋದ್ಲು. ನೆಕ್ಸ್ಟ್ ಅದಾದಮೇಲೆ ಮತ್ತೆ ಬಂದುಬಿಟ್ಟು ಪಾವ್ ಭಾಜಿ ಮತ್ತು ಪಾಯಸ ಇವೆರಡು ಟ್ರೈ ಮಾಡೋಣ ಅಂದ್ಬಿಟ್ಟು ತೊಗೊಂಡೆ. ಪಾವ್ ಭಾಜಿ ಬಂದು 80 ರುಪೀಸು, ಪಾಯಸ ಬಂದು 50 ರುಪೀಸು. ಪಾಯಸ ನಾನೇನು ಜಾಸ್ತಿ ಕುಡಿಲ್ಲ, ನಾನು ಒಂದೇ ಸ್ಪೂನ್ ತಿಂದಿದ್ದು. ಅದ್ರ ಟೇಸ್ಟೂ ಗೊತ್ತಾಗಲಿಲ್ಲ ಹೆಂಗಿತ್ತು ಅಂತ. ನನ್ನ ಚಿಕ್ಕ ಮಗಳಿಗೆ ಅಂತಲ್ಲ, ನಮ್ಮ ಮನೇಲಿ ಎಲ್ರಿಗೂ ಸ್ವೀಟ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅವಳಿಗೆ ನನ್ನ ಹಸ್ಬೆಂಡ್ ತಿನ್ನಿಸ್ತಾಯಿದ್ರು, ಅವರು ತಿನ್ನಿಸ್ತಾಯಿದ್ರು. ಇವಳು ನನ್ನ ದೊಡ್ಡ ಮಗಳು ನನಗೆ ತಿನ್ನಿಸ್ತಾ ಇಲ್ಲ ಅಂತ ನೋಡಿ ಅವಳು ಇಷ್ಟೋ ತನಕ ತಿನ್ನೋಕ್ಕೆ ಬರ್ದಿದ್ದಾಳು. ಇವಾಗ ಸ್ವೀಟ್ ಇಷ್ಟ ಅಂತ ಬಂದಿದ್ದಾಳೆ ತಿನ್ನೋದಕ್ಕೆ. ನೋಡಿ ಹೆಂಗೆ ಆಡ್ತಾಯಿದ್ದಾಳೆ. ಚೇಷ್ಟೆ ಅಂದರೆ ಸಿಕ್ಕಾಪಟ್ಟೆ ಚೇಷ್ಟೆ. ಕಂಟ್ರೋಲ್ ಮಾಡೋದಂತೂ ತಲೆನೋವು. ಎಲ್ಲಾದ್ರೂ ಹೋದರೆ ಕೈ ಕಿತ್ಕೊಂಡು ಹೋಗೋದು. ಅಷ್ಟು ಜನ ಇರ್ತಾರೆ ಮತ್ತು ಸ್ಟಾಲ್ಸ್ ಇರುತ್ತೆ. ಎಲ್ಲಾದರೂ ಒಂದು ಮರೆಯಾದರೆ ಕತ್ಲೆಯಲ್ಲಿ ಎಲ್ಲಿ ಹುಡ್ಕೋದು. ಮನೆಯಿಂದ ವಾಪಸ್ ಮನೆಗೆ ಬರ್ಬೇಕಾದ್ರೆ ಅನ್ಸುತ್ತೆ ಇನ್ನೆಲ್ಲೂ ಹೋಗ್ಬಾರ್ದು ಅಂತ. ಬಟ್ ನಾಳೆ ಏನು ಮಾಡೋಕ್ಕಾಗುತ್ತೆ, ಎಲ್ಲೂ ಹೋಗದೆ ಅಂತೂ ಮನೇಲೂ 3 ಹೊತ್ತು ಇರೋಕ್ಕಾಗಲ್ಲ, ಬೋರ್ ಹೊಡೆಯುತ್ತೆ. ಅದಕ್ಕಾದರೂ ಹೋಗಲೇಬೇಕಲ್ಲ. ನಾವು ಸ್ವಲ್ಪ ಅದನ್ನೆಲ್ಲ ಟೇಸ್ಟ್ ಮಾಡಿಕೊಂಡು ಟೇಸ್ಟ್ ಎಲ್ಲ ಚೆನ್ನಾಗಿತ್ತು. ಇನ್ನೇನು ನಾವು ಟೇಸ್ಟ್ ಮಾಡ್ಸೋಕೆ ಹೋಗಲಿಲ್ಲ. ಇದು ವಡ ಎಲ್ಲ 80 ರುಪೀಸ್ಗೆ 2 ಪೀಸ್ ಅಂತ. ಅಯ್ಯೋ ಸುಮ್ಮನೆ ಏನಕ್ಕಪ್ಪ ವೇಸ್ಟ್ ಆಫ್ ಮನಿ ಅಂದ್ಕೊಂಡು ಬೇರೆ ಏನೇನು ಸ್ಟಾಲ್ಸ್ ಇದೆ ನೋಡೋಣ ಅಂತ ಬಂದ್ವಿ. ನೈಟ್ ಪ್ಯಾಂಟ್ಸು ಶಾರ್ಟ್ಸ್ ಎಲ್ಲ ಕ್ವಾಲಿಟಿ ತುಂಬಾ ಚೆನ್ನಾಗಿತ್ತು. ಮತ್ತು 100 ರುಪೀಸ್ ಟೀ ಶರ್ಟ್ಸ್ ಅಂತೆ, ಅದು ಚೆನ್ನಾಗಿತ್ತು. ಹಂಗೇ ಇದೇನೋ ಇಲ್ಲಿ ನಾನು ಸುಮ್ಮನೆ ವೀಡಿಯೋ ಮಾಡ್ಕೊಂಡು ಹೋಗಿದ್ದೀನಿ. ನನ್ನ ಮಗಳು ಈ ಹುಣ್ಸೆಹಣ್ಣಿತ್ತು ಅದು ಕೊಡಿಸು ಅಂತ ನಾನು ಹೇಳಿದ್ದೆ. ಈ ರ್ಯಾಪ್ ಮಾಡಿರ್ತಾರಲ್ಲ ಪೇಪರಲ್ಲಿ ಆ ಥರದ್ದು. ಬಟ್ ಅವಳು ನನಗೆ ಕಾಣಿಸ್ದಂಗೆ ಜಂಪ್ಸ್ ತೊಗೊಂಬಂದಿದ್ದಾಳೆ. ಎಷ್ಟೊಂದು ಅದು ಬಾಯಿಗೆ ಇಟ್ಟರೆ ಅದು ಕಲರ್ ಆಗೋದು ನೋಡಿದ್ರೆ ಭಯ ಆಗತ್ತೆ. ಯಪ್ಪ ಅದೆಷ್ಟು ಕೆಮಿಕಲ್ ಇರುತ್ತೋ ಅದರೊಳಗಡೆ ಅಂತ. ಹಂಗೇ ಮುಂದೆ ಬಂದೆ ಇದೇನೋ ಕಾಶ್ಮೀರಿ ಕುರ್ತೀಸು ಅಂತ ಏನೋ ಮಾರ್ತಾಯಿದ್ರು. ಬಟ್ ನಾನೇನು ತೊಗೊಳಿಲ್ಲ, ಬೇರೆ ಯಾರಾದ್ರು ನೋಡ್ತಾಯಿದ್ರು. ಹಂಗೆ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಈ ಥರ ಟಾಪ್ಸ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಕ್ವಾಲಿಟಿನೂ ಅಷ್ಟೇ, ನಾನು ನೋಡಿದೆ ಅಂದರೆ ಸ್ವಲ್ಪ ಫೀಲ್ ಮಾಡಿ ಚೆನ್ನಾಗಿತ್ತು. ಬಟ್ 599ಗೇನೋ ಒಂದು ಅಂತ ಈ ಥರ ಇಬ್ಬರೇನೋ ಸ್ಟಾಲ್ಸ್ ಹಾಕಿದ್ರು. ಇವರೆಲ್ಲ ಹೊರಗಡೆಯಿಂದ ಬಂದಿರೋರು, ಇವ್ರಿಗೆ ಕನ್ನಡ ಬರ್ತಾ ಇರಲಿಲ್ಲ. ಹಂಗೆ ಮುಂದೆ ಬಂದರೆ ಬ್ಯಾಗ್ಸ್ ನೋಡಿದೆ. ನನಗಿಲ್ಲಿ ಒಂದು ಬ್ಯಾಗ್ ಇಷ್ಟ ಆಯಿತು, ನೋಡಿದೆ. ರೇಟ್ ಏನು ಜಾಸ್ತಿ ಅನ್ನಲಿಲ್ಲ, 350. ಬಟ್ ಮೊನ್ನೆ ಮಲ್ಲೇಶ್ವರಂಗೆ ಹೋದಾಗ 2 ತೊಗೊಂಬಂದಿದೆ. ಮತ್ತೆ ಕೇಳಿದ್ರೆ ನನ್ನ ಹಸ್ಬೆಂಡ್ ಅಲ್ಲೇ ಮಕ್ಕೋಗಿತಾರೆ ಅಂದ್ಬಿಟ್ಟು ನಾನೇನು ಶಾಪ್ ಮಾಡಲಿಲ್ಲ. ನನ್ನ ಮಗಳು ಒಂದು ಬ್ಯಾಗ್ ಕೇಳ್ತಾಯಿದ್ಲು, ಅವಳಿಗೆ ಅಂತ ಒಂದು ಕೇಳಿದೆ. ಇದು ಡಾಲ್ದು ಮಂಕಿನೋ ಎಲಿಫೆಂಟೋ ಏನೋ, ಅದಕ್ಕಂತೂ ಎಷ್ಟೋ 350 ಏನೋ ಹೇಳಿದ್ರು. ಸುಮ್ಮನೆ ಕಾಸ್ಟ್ಲಿ ಆಯಿತು ಅಂದ್ಬಿಟ್ಟು ಅದೇನು ತೊಗೊಳ್ಳಿಲ್ಲ. ಹಂಗೆ ನೋಡಿಬಿಟ್ಟು ವೀಡಿಯೋ ಮಾಡ್ಕೊಂಡು ವಾಪಸ್ ಇಟ್ಬಿಟ್ಟು ಬಂದೆ. ಅಲ್ಲಿಂದ ಮುಂದೆ ಬಂದರೆ ವೆರೈಟೀಸ್ ಆಫ್ ಪಾಪಡ್ಸ್ ಮಾಡ್ತಾಯಿದ್ರು. ಮತ್ತು ವೆರೈಟೀಸ್ ಆಫ್ ಬೋಟಿ ಏನು ಎಲ್ಲಿಂದ ತಂದಿದ್ದಂತ ಗೊತ್ತಿಲ್ಲ. ಅವರೆಲ್ಲ ಕೇಳಿದಕ್ಕೆ ನಾವು ಹೋಮ್ ಮೇಡೇ ಮನೇಲೇ ಮಾಡಿದ್ದು ಅಂತ ಹೇಳಿದ್ರು. ಎಷ್ಟೊಂದು ಜನ ಎಲ್ಲ ತೊಗೊತಾ ಇದ್ರು ಆ್ಯಕ್ಚುಲಿ. ನನಗೆ ಈ ಥರ ಸ್ಟಾಲ್ಸಲ್ಲೆಲ್ಲ ಈ
ಬ್ಲಾಂಕೆಟ್ಸು ಬೆಡ್ಶೀಟ್ಸ್ ಎಲ್ಲ ಹಾಕಿರ್ತಾರಲ್ಲ ತುಂಬಾ ಇಷ್ಟ ಆಗುತ್ತೆ. ಮತ್ತು ಅದ್ರ ಕ್ವಾಲಿಟಿನೂ ಅಷ್ಟೇ, ಮತ್ತು ಆ ಬಟ್ಟೆ ಶೈನಿಂಗು ಅಷ್ಟೇ ಸಖತ್ತಾಗಿರುತ್ತೆ. ನಾನು ಈ ಹೊರ್ಗಡೆ ತೊಗೊಳೋದಕ್ಕಿಂತ ಈ ಥರ ಎಕ್ಸಿಬಿಷನ್ಸು ಈ ಥರ ಸ್ಟಾಲ್ಸಲ್ಲೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಬಟ್ ಸ್ವಲ್ಪ ಕಾಸ್ಟ್ಲಿ ಹೇಳ್ತಾರೆ ಪ್ರೈಸ್ನಂತೂ. ಎಲ್ಲ ಸ್ಟಾಲ್ಸಲ್ಲೂ ಅಷ್ಟೇ ಸ್ವಲ್ಪ ಕಾಸ್ಟ್ಲಿ ಹೇಳ್ತಾರೆ. ನಾವು ನೋಡಬೇಕು, ಕಂಪೇರ್ ಮಾಡಬೇಕು. ಬಟ್ ನಾವು ಹೊರ್ಗಡೆ ಕೇಳಿದ್ದಕ್ಕೆ ಹೆಂಗಿತ್ತು, ಇಲ್ಲಿ ಕೇಳಿದ್ದಕ್ಕೆ ಹೆಂಗಿದೆ ಪ್ರೈಸು, ಓಕೆನಾ ತೊಗೋಬೋದಾ ಅಂತ ನಾವು ಕಂಪೇರ್ ಮಾಡಿಬಿಟ್ಟು ತೊಗೋಬೇಕು. ಮತ್ತು ಅಲ್ಲಿ ಸ್ಯಾರೀಸ್ ಮಾಡ್ತಾಯಿರೋದು ಖಾದಿ ಕಾಟನ್ ಅಂತೆ, ಮತ್ತು ಕಾವಲ್ ಇನ್ನೊಂದೇನೋ ಸಮಥಿಂಗ್ ಸ್ಯಾರಿ ಹೇಳಿದ್ರು. ಸಕ್ಕದಾಗಿದ್ದೋ ಸ್ಯಾರಿಗಳು ಮಾತ್ರ ಒಂದಕ್ಕಿಂತ ಒಂದು. ನಿಮಗೆ ಫೋನಲ್ಲಿ ಹೆಂಗೆ ಕಾಣಿಸ್ತಾ ಇದೆಯೋ ಏನೋ ಗೊತ್ತಿಲ್ಲ ನೋಡಿ. ಆ ಹುಡುಗನೂ ತೋರಿಸ್ತಾ ಇದೆ ಅಂತ ತೆಗ್ಬಿಟ್ಟು, ನಾನು ತೊಗೊಳ್ಳಿಲ್ಲ ಬಟ್ ನಾನು ವೀಡಿಯೋ ಮಾಡ್ಕೊತಾ ಇದ್ದೆ ಅಂದ್ಬಿಟ್ಟು ಅವ್ನು ತೆಗ್ಬಿಟ್ಟು ತೋರಿಸ್ತಾ ನೋಡಿ. ಕಾಂಟ್ರಾಸ್ಟಲ್ಲೆಲ್ಲ ಬಂದಿದೆ. ಎಲ್ಲ ಸೀರೆನೂ ಹಂಗೆ ಇತ್ತು, ಸಖತ್ತಾಗಿತ್ತು. ಬಟ್ ಸ್ಟಾರ್ಟಿಂಗ್ ಪ್ರೈಸೇ ಅವನು 1000 ಮೇಲೆ ಹೇಳ್ದ, 1000, 1200, 300 ಆ ಥರ. ಬಟ್ ಸ್ಯಾರೀಸ್ ಮತ್ತು ಕ್ವಾಲಿಟಿ ಮಾತ್ರ ಸಿಕ್ಕಾಪಟ್ಟೆ ಸೂಪರಾಗಿತ್ತು. ನನಗೆ ಇಷ್ಟ ಆಯಿತು ತೊಗೊಳ್ಳೋಣ ಅಂತ. ಬಟ್ ಅಷ್ಟೊಂದು ಸದ್ಯಕ್ಕೆ ತೊಗೊಳ್ಳೋ ಅಂತ ಇದರಲ್ಲಿರಲಿಲ್ಲ. ಅದಕ್ಕೆ ಅಯ್ಯೋ ಬೇಡ ಬಿಡು, ಮತ್ತಿನ್ನು ಯಾವಾಗಾದರೂ ಎಕ್ಸಿಬಿಷನಲ್ಲಿ ಮತ್ತೆ ನೋಡಿದ್ರಾಯ್ತು, ಖಂಡಿತ ಬರುತ್ತೆ ಅಂದ್ಕೊಂಡು ಬಂದೆ. ನೋಡಿ ಇವಾಗ ಇವನು ತೋರಿಸ್ತಾ ಇದ್ನಲ್ಲ ಬ್ಲೂ ಸ್ಯಾರಿ, ಈ ಸ್ಯಾರಿ ಮತ್ತು ಇದರಲ್ಲೇ ಇನ್ನೊಂದು ಚಿಕ್ಕ ಪುಟ್ಟ ಸ್ಯಾರಿ ತೋರಿಸ್ತಾವೆ. ಅದು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಾನು ಹೇಳಿದೆ ನಾನೇನು ತೊಗೊಳಲ್ಲಪ್ಪ, ಸುಮ್ಮನೆ ವೀಡಿಯೋ ಮಾಡ್ಕೊತಾ ಇದ್ದೀನಿ ಅಂತ. ಇಲ್ಲ ಪರವಾಗಿಲ್ಲ ಮಾಡ್ಕೊಳ್ಳಿ ಅಂದ್ಬಿಟ್ಟು ಅವನೇ ತೋರಿಸ್ತಾ. ಖಂಡಿತ ಈ ಥರ ಏನು ಗೊತ್ತಾ, ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿರುತ್ತೆ. ಯಾರಾದರೂ ಈ ಥರ ಎಕ್ಸಿಬಿಷನು ಸ್ಟಾಲ್ಸಲ್ಲೆಲ್ಲ ಪರ್ಚೇಸ್ ಮಾಡಬೇಕು ಅಂದ್ಕೊಂಡ್ರೆ ಪರ್ಚೇಸ್ ಮಾಡಿ. ಈ ಥರ ಎಲ್ಲ ಶಾಪ್ಸಲ್ಲಿ ಸಿಗೋದು ತುಂಬಾ ರೇರು. ಇಲ್ಲೆಲ್ಲ ಯುನೀಕ್ ಆಗಿರುತ್ತೆ, ಎಲ್ಲ ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಮತ್ತು ನಾನು ಮೋಸ್ಟ್ ಆಫ್ ಆಲ್ ಈ ಚಿತ್ರಕಲಾ ಪರಿಷತ್ತು ಇಲ್ಲೆಲ್ಲ ಹೋದರೆ ಅಲ್ಲಿ ಕನ್ನಡದವ್ರು ತುಂಬಾ ಕಮ್ಮಿ. ಇಲ್ಲಿ ನಮ್ಮ ಬೆಂಗಳೂರಲ್ಲಿ ಎಷ್ಟೊಂದು ಜನ ಸ್ಟಾಲ್ಸ್ ಹಾಕಿದ್ರು, ಅವ್ರದ್ದು ಶಾಪ್ಸ್ ಏನು ಇಲ್ವಂತೆ. ಈ ಥರ ಬರೀ ಯಾವುದಾದ್ರೂ ಎಕ್ಸಿಬಿಷನ್ಗಳಲ್ಲಿ ಸ್ಟಾಲ್ಸ್ ಅಷ್ಟೇ ಅಂತೆ ಅವ್ರು ಹಾಕೋದು. ನಾವು ಕೇಳಿದ್ವಿ ನೀವು ಅಂಗಡಿ ಅಡ್ರೆಸ್ ಏನಾದರೂ ಇದ್ದರೆ ಕೊಡಿ ಅಂತ. ಇಲ್ಲ ನಾವು ಅಂಗಡಿಗಳೆಲ್ಲ ಹಾಕಲ್ಲ, ನಾವು ಬರೀ ಎಕ್ಸಿಬಿಷನಲ್ಲಿ ಸ್ಟಾಲ್ಸ್ ಹಾಕ್ತೀವಿ ಅಷ್ಟೇ ಅಂತ ಹೇಳಿದ್ರು. ನಾವು ಹಂಗೆ. ಮತ್ತು ಈ ಕಾಟನ್ ಕುರ್ತೀಸ್ ಮಾತ್ರ ಒಂದಕ್ಕಿಂತ ಒಂದು ಸಖತ್ತಾಗಿತ್ತು. ನನ್ನ ಪ್ರೈಸ್ ಏನು ಕೇಳೋಕ್ಕೆ ಹೋಗಲಿಲ್ಲ, ಹೇಳಿಲ್ವ ಆಲ್ರೆಡಿ ಟೈಮ್ ಆಗೋಗಿತ್ತು. ನಾವು ಹೋಗಿದ್ದೆ ಸಂಜೆ, ಇಬ್ಬರು ಮಕ್ಕಳಿದ್ರು, ನಾವು ಬಂದು ಮತ್ತೆ ಊಟ ಮಾಡಿಸ್ಬೇಕಾಗಿತ್ತು. ಸೊ ಅದಕ್ಕೋಸ್ಕರ. ಬಟ್ ಯಾರಿಗಾದರೂ ಈ ಥರ ಕಾಟನ್ ಕುರ್ತೀಸ್ ಕ್ರೇಜ್ ಇದ್ದರೆ ನೀವು ಖಂಡಿತ ಹೋಗಿ ಶಾಪ್ ಮಾಡ್ಬೋದು. ಒಂದಕ್ಕಿಂತ ಒಂದು ಸೂಪರಾಗಿತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಮತ್ತು ಈ ಆರ್ಟಿಫಿಷಿಯಲ್ ಜ್ಯುವೆಲ್ರಿಗಳು ಬರುತ್ತಲ್ಲ, ಅವು ತುಂಬಾ ಚೆನ್ನಾಗಿದೆ. ನನ್ನ ಹಸ್ಬೆಂಡ್ ತೊಗೊಂಡ್ರು ಈ ಕಡ ಮತ್ತು ಬ್ರೇಸ್ಲೆಟ್ಸ್ ಎಲ್ಲ ಬರುತ್ತಲ್ಲ. ಬಟ್ ನಾನು ಯೂಸ್ ಮಾಡೋಲ್ಲ, ತೊಗೊಂಡು ಏನು ಮಾಡಲಿ. ನಾನು ಅನ್ಕೊತೀನಿ ಬಿಡು ಯೂಸ್ ಮಾಡೋಣ ಈ ವಾಚ್ ಜೊತೆಗೆ, ಕಡಾಸ್ ಎಲ್ಲ ಚೆನ್ನಾಗಿರತ್ತೆ ಅಂತ. ಬಟ್ ಅಲ್ಲೋದ್ಮೇಲೆ ಅಯ್ಯೋ ಹಾಕೋದೇ ಅಪರೂಪ, ಏನಕ್ಕೆ ಅದೆಲ್ಲ ದುಡ್ಡು ಕೊಡೋದು, ವೇಸ್ಟ್ ಆಫ್ ಮನಿ ಅಂದ್ಕೊಂಡು ಬಂದೆ. ಮತ್ತು ಸಿಲ್ವರ್ ಜ್ಯುವೆಲ್ರೀಸ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೋ, ಯುನೀಕ್ ಆಗಿದ್ದೋ. ಈ ಥರ ಕ್ರೇಜ್ ಇರೋರು ನೀವು ಖಂಡಿತ ಈ ಥರ ಎಕ್ಸಿಬಿಷನಲ್ಲೆಲ್ಲ ನೋಡಿದ್ರೆ ಚೆನ್ನಾಗಿರೋ ಸಿಗ್ತವೆ. ಮತ್ತು ಯೂನಿಕ್ ಪೀಸ್ಗಳು ಸಿಗುತ್ತೆ. ಮತ್ತು ಆ ಬೀಡ್ಸ್ ನೋಡ್ತಿದ್ರಲ್ಲ, ಈ ಥರ ಮಣಿ ಬ್ಲ್ಯಾಕು, ಗ್ರೀನು, ಅದೇನೋ ಹೇಳಿದ್ರು ಹೆಸರು ನಂಗೆ ಮರ್ತೋಯ್ತು ಏನು ಅಂತ. ಅದು 400 ಏನೋ ಹೇಳಿದ್ರು. ಎಷ್ಟೊಂದು ಜನ ಸೇಮ್ ಅದೇ ಥರ ಬೇರೆ ಬೇರೆ ಕಲರ್ಸ್ದು ಎಷ್ಟೊಂದು ಜನ. ಬಟ್ ಆಂಟಿದಿರು ಅಂದರೆ 40-45 ಈ ಏಜ್ ಅವರಂತೂ ತುಂಬ ಜನ ಶಾಪ್ ಮಾಡಿದ್ರು ಅದನ್ನೆಲ್ಲ. ಇಯರಿಂಗ್ಸ್ ಅಂತೂ ಕಲೆಕ್ಷನ್ಸ್ ಎಷ್ಟಿತ್ತು ಅಂದರೆ, ನಾನು ವೇರ್ ಮಾಡಲ್ಲ, ವೇರ್ ಮಾಡೋರ್ಗಂತೂ ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು, ಅಷ್ಟು ಇತ್ತು. ಅಲ್ಲಿಂದ ಮುಂದೆ ಹೋದರೆ ಈ ಸ್ವೆಟರ್ಸು, ಪುಲ್ಲೋವರು, ಸ್ವೆಟ್ಟು, ಟೀ ಶರ್ಟ್ಸು ಈ ಥರ ಎಲ್ಲ ಮಾರ್ತಾಯಿದ್ರು. ನನ್ನ ಹಸ್ಬೆಂಡು ಏನೋ ಅವ್ರಿಗೇನೋ ಇಷ್ಟ ಆಯ್ತಂತೆ. ನಾನು ಮುಂಚೆನೇ ಹೇಳಿದೆ ತೊಗೋ ಅಂತ, ಬಟ್ ಬೇಡ ಅಂದರು. ಅವರೇನೋ ಬೇರೆ ಸ್ಟಾಲ್ಸ್ ನೋಡ್ತಾಯಿದ್ರು. ಮತ್ತು ವಾಪಸ್ ಬಂದಮೇಲೆ ಚೆನ್ನಾಗಿದೆ ಅಂತ 2 ತೊಗೊಳಕ್ಕೆ ಹೋಗಿ 4 ಆಯಿತು, 4 ತೊಗೊಳಕ್ಕೆ ಹೋಗಿ 7 ಆಯಿತು. ಅವರು ಸ್ವಲ್ಪ ತೊಗೊಂಡ್ರು, ಅವ್ರು ತೊಗೊತಾ ಇದ್ರಲ್ಲ, ನಾನು ಮುಖ ನೋಡ್ತಿರ್ತೀನಿ ಅಂತ ನಂಗೊಂದೆರಡು ಕೊಡಿಸಿದ್ರು. ಹೋಗ್ಲಿ ಇರಲಿ ತಗೋ, ಹಾಕೋ ನೀನು ಅಂತ. ನಾವೇನು ಶಾಪ್ ಮಾಡಿದ್ವಿ ಅಂತ ಯಾವುದಾದ್ರು ನೆಕ್ಸ್ಟ್ ವೀಡಿಯೋ ಹಾಕಿದಾಗ ಒಂದಷ್ಟು ಅದನ್ನು ವೀಡಿಯೋ ಮಾಡಿಬಿಟ್ಟು ಆ್ಯಡ್ ಮಾಡ್ತೀನಿ. ನಾನು ಕೊನೆಗೇನು ಮಾಡಿದೆ ಅಂದರೆ, ಶಾಪ್ ಮಾಡೋದು ಅಂಗಡೀಲಿ ಇಬ್ಬರು ಇದ್ದರು. ಒಬ್ಬರು ತೋರಿಸ್ತಾಯಿದ್ರು, ಇನ್ನೊಬ್ರಿಗೇ ಕೊಟ್ಬಿಟ್ಟೆ ನಾವು ಶಾಪ್ ಮಾಡೋದನ್ನ ಸ್ವಲ್ಪ ವೀಡಿಯೋ ಮಾಡಿಕೊಡಿ ಅಂತ. ಅವರು ಓಕೆ ಅಂದ್ಬಿಟ್ಟು ಪಾಪ ಬೇಜಾರು ಕೂಡ ಮಾಡಿಕೊಡ್ಲಿಲ್ಲ. ಅವರೇ ಹೇಳಿದ್ದು, ಅವ್ರು ಮಲ್ಲೇಶ್ವರಂ ಅವರಂತೆ. ಅವ್ರದ್ದು ಶಾಪ್ಸ್ ಇಲ್ವಂತೆ, ಈ ಥರ ಸ್ಟಾಲ್ಸಲ್ಲಿ ಮಾತ್ರ, ಅಂದರೆ ಈ ಥರ ಎಕ್ಸಿಬಿಷನಲ್ಲಿ ಮಾತ್ರ ಅವರು ಸ್ಟಾಲ್ ಹಾಕೋದಂತೆ. ಅವ್ರು ಹೇಳಿದರು ನೆಕ್ಸ್ಟು ಸಹಕಾರ ನಗರದಲ್ಲಿ ಹಾಕ್ತೀವಿ, ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಅಥವಾ ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾದ್ರೂ ಬೇಕು ಅಂದರೆ ಇಷ್ಟ ಆದರೆ ಖಂಡಿತ ಒಂದು ಶಾಪ್ ಮಾಡ್ಬೋದು ಅಂತ.
ನಮಗಂತೂ ಆ ಟೀ ಶರ್ಟ್ಸ್ ಎಲ್ಲ ತೊಗೊಂಡ್ವಲ್ಲ, ಅಲ್ಲಂತೂ ಒಂದೊಂದು ಅವ್ರು ತೋರಿಸ್ತಾ ಇದ್ರೆ ಇದು ಚೆನ್ನಾಗಿದೆ ಅನ್ನಿಸ್ತಾ ಇತ್ತು. 250 ಹೇಳಿದ್ರು, ಕಮ್ಮಿ ಏನು ಮಾಡಲಿಲ್ಲ. ನಾವು 7 ಏನೋ ತೊಗೊಂಡ್ವಿ, ಬರೀ 50 ರುಪೀಸ್ ಕಮ್ಮಿ ಕೊಟ್ವಿ ಅಷ್ಟೇ. ನೋಡಿ ಇಲ್ಲಿ ತೋರಿಸ್ತಾ ಇದ್ನಲ್ಲ, ಇದೇ ಅಂಗಡಿ. ಒಂದಕ್ಕಿಂತ ಒಂದು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಮಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಯಾರಿಗಾದ್ರೂ ಹೋಗಬೇಕು ಅನಿಸಿದ್ರೆ ರಾಜಾಜಿನಗರ್ ಮುನಿವೆಂಕಟಯ್ಯ ಸ್ಮಾರಕ ಬಯಲು ರಂಗಮಂದಿರ ಈ ಲೊಕೇಶನ್ ಹಾಕೊಂಡು ಹೋಗಿ. ನಿಜವಾಗ್ಲೂ ಇದೆಲ್ಲ ಒಂಥರ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅನಿಸುತ್ತೆ ಇದೆಲ್ಲ ನೋಡೋಕ್ಕೆ. 5 ದಿನ ಅಷ್ಟೇ, 5ನೇ ತಾರೀಕಿಂದ 10ನೇ ತಾರೀಕು ಲಾಸ್ಟು. ನಿಮ್ಗೆ ಈ ಥರ ಎಕ್ಸಿಬಿಷನಲ್ಲೆಲ್ಲ ಇಂಟ್ರೆಸ್ಟ್ ಇದ್ದರೆ ಖಂಡಿತ ಹೋಗಿ ಒಂದು ಸಲ ವಿಸಿಟ್ ಮಾಡ್ಬೋದು. ನಿಮ್ಗೇನಾದ್ರೂ ಇಷ್ಟ ಆದರೆ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ಥರದ್ರಲ್ಲಿ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಅವ್ರಿಗೂ ವಿಡಿಯೋ ಶೇರ್ ಮಾಡಿ. ನನ್ನ ವಿಡಿಯೋ ಏನಾದರೂ ಇನ್ಫಾರ್ಮೇಟಿವ್ ಅನಿಸಿದ್ರೆ, ನಿಮಗೇನಾದರೂ ಸ್ವಲ್ಪ ಯೂಸ್ ಆಗುತ್ತೆ ಅನಿಸಿದ್ರೆ ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ನ್ಯೂ ಯೂಟ್ಯೂಬರ್ಸ್ ಆಗಿರೋದ್ರಿಂದ ಸಪೋರ್ಟ್ ಮಾಡಿ. ಈಗ ನೀವು ಮನೆ ಕೆಲಸ ಮಾಡಿ ಬೇಜಾರಾಗಿ ಕೂತಿರ್ತೀರ ಅಲ್ವಾ, ಸೊ ನಮ್ಮ ವೀಡಿಯೋಸ್ನ ಸ್ಕಿಪ್ ಮಾಡದೆ ಫುಲ್ ನೋಡಿ, ನಿಮಗೂ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಹಂಗೆ ನೀವು ಫುಲ್ ನೋಡೋದ್ರಿಂದ ನಮಗೂ ಯೂಸ್ ಆಗುತ್ತೆ. ಯಾರೆಲ್ಲ ವಿಡಿಯೋ ನೋಡ್ತಿರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಂಗೇ ಹೋಗಿ ಈ ಎಕ್ಸಿಬಿಷನ್ನು ಅಂದರೆ ಅವರೇ ಬೇಳೆ ತಿಂಡಿ ಮೇಳನ ವಿಸಿಟ್ ಮಾಡಿ. ನಿಜವಾಗ್ಲೂ ಚೆನ್ನಾಗಿರುತ್ತೆ. ಅಲ್ಲಿಂದ ಬರೋಷ್ಟರಲ್ಲಿ 7:38 ಆಗಿತ್ತು. ಅವಾಗ ಮುದ್ದೆ ಮಾಡಿ ಊಟ ಮಾಡಿದ್ವಿ.